ನೇಟೆ ರೋಗದಿಂದ ತೊಗರಿ ಬೆಳೆಗಾರರು ಸಂಕಷ್ಟದಲ್ಲಿದ್ದು ಕೂಡಲೇ ಸರ್ಕಾರ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ರೈತ ಹೋರಾಟಗಾರರು ಆಗ್ರಹಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ಹೋರಾಟಗಾರ ಹವ್ವತ ಮ್ಯಾಕೆರಿ ಬಸವರಾಜ್ ಇಂಗಿನ್, ದಯಾನಂದ್ ಪಾಟೀಲ್ ಅವರು ಸರ್ಕಾರ ಕೊಟ್ಟ ಭರವಸೆಯಂತೆ ಸಂಕಷ್ಟದಲ್ಲಿರುವ ತೊಗರಿ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಘೋಷಣೆ ಮಾಡಬೇಕು ಎಂದು ಕಲಬುರಗಿಯ ಪ್ರಮುಖ ಬೆಳೆಯಾದ ತೊಗರಿ ನೇಟೆ ರೋಗಕ್ಕೆ ತುತ್ತಾಗಿ ಸಂಪೂರ್ಣ ಹಾಳಾಗಿದ್ದು ಪರಿಹಾರಕ್ಕೆ ಆಗ್ರಹಿಸಿ 3 ದಿನಗಳ ಕಾಲ ನಿರಂತರ ಹೋರಾಟ ಮಾಡಿದ ಬಳಿಕ ಕಲಬುರಗಿಗೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶೀಘ್ರವೇ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಈವರೆಗೂ ಈ ಕುರಿತು ಯಾವುದೇ ಸ್ಪಂದನೆ ದೊರೆತಿಲ್ಲ. ಜಿಲ್ಲೆಯಲ್ಲಿ ಒಟ್ಟು 4 ಲಕ್ಷ ಹೆಕ್ಟೇರ್ನಷ್ಟು ತೊಗರಿ ಹಾಳಾಗಿದೆ. ಆದರೆ ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸಲು ಮುಂದೆ ಬರುತ್ತಿಲ್ಲ. ಈ ಭಾಗದ ಶಾಸಕರು ಕೂಡ ಈ ಬಗ್ಗೆ ಮಾತನಾಡಲು ಸಿದ್ಧವಿಲ್ಲ ಎಂದು ಕಿಡಿಕಾರಿದ್ದಾರೆ. ಇನ್ನು ಮಾರ್ಚ್ 21ರಂದು ಕಲಬುರಗಿ ರೈತರ ನಿಯೋಗ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಭೇಟಿಯಾಗಿ ಇನ್ನೊಮ್ಮೆ ಮನವಿ ಸಲ್ಲಿಸಿದ್ದು, ಆದರೂ ಸ್ಪಂದನೆ ದೊರೆಯದಿದ್ದರೆ ವಿಭಿನ್ನ ರೀತಿಯಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಏನು ಪರಿಹಾರವನ್ನು ಕೊಡುವ ಮೂಲಕ ನಮ್ಮ ರೈತರ ಒಂದು ನೆರವಿಗೆ ಧಾವಿಸಿ ನಮ್ಮ ರೈತರ ಕಷ್ಟಗಳಿಗೆ ದೂರ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದ್ದರಿಂದ ನಮ್ಮ ರೈತರು ಆ ಒಂದು ಸಂದರ್ಭದಲ್ಲಿ ಹೆಚ್ಚು ತೊಂದರೆಯಾಗಿ ಅನುಭವಿಸಿರಲಿಲ್ಲ. ಆದರೆ 2024-25ನೇ ಸಾಲಿನಲ್ಲಿ ಅದೇ ಮಾದರಿಯಲ್ಲಿ ನಮಗೆಲ್ಲ ತಿಳಿದಿರುವಂತೆ ಮುಂಗಾರಿನಲ್ಲಿ ಸುಮಾರು 20,000 ಹೆಕ್ಟೇರ್ವರೆಗೆ ಮತ್ತು ತೊಗರಿ ಬೆಳೆಗಳಿಗೆ ಸುಮಾರು 1,82,865 ಹೆಕ್ಟೇರ್ ಪ್ರದೇಶವರೆಗೆ ಏನು ಈ ಒಂದು ತೊಗರಿ ಬೆಳೆ ಹಾನಿಯಾಗಿದ್ದರಿಂದ ಸುಮಾರು ಒಟ್ಟು 2,01,000 ಹೆಕ್ಟೇರ್ ಪ್ರದೇಶ ಅಂದರೆ 5 ಲಕ್ಷ ಎಕರೆವರೆಗೆ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಮತ್ತು ಕೃಷಿ ನಿರ್ದೇಶಕರು ವರದಿಯನ್ನು ಕೊಡ್ತಾರೆ. ಇವೆಲ್ಲಗಳ ಮಧ್ಯೆ ಮತ್ತು ನಿಜವಾಗ್ಲೂ ಪ್ರಾಕ್ಟಿಕಲಿ ರೈತ ಎಷ್ಟು ತೊಂದರೆ ಅನ್ನೋದಕ್ಕೆ ಅವೆಲ್ಲ ನಿದರ್ಶನ ನೋಡ್ತಾ ಇದ್ದೀವಿ. ತುಂಬ ಕಷ್ಟದಲ್ಲಿದ್ದಾರೆ. ಕಳೆದ 15 ದಿವಸಗಳಲ್ಲಿ 6 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತಿನ ದಿವಸ ಅವ ಎಷ್ಟು ಗಂಭೀರವಾದಂಥ ಸ್ಥಿತಿಯಲ್ಲಿ ಏನೋ ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಇವತ್ತಿನ ದಿವಸ ಸ್ವತಃ 3-4 ತಿಂಗಳವರೆಗೆ ನಮ್ಮೆಲ್ಲ ರೈತ ಹೋರಾಟಗಾರರು ಹೋರಾಟ ಮಾಡಿ ಏನು ಕಳೆದ ಮಾದರಿಯಲ್ಲಿ ಇವತ್ತಿನ ದಿವಸ ರೈತರ ನೆರವಿಗೆ ಸರ್ಕಾರ ಬರದೇ ಇದ್ದಂಥ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಒಂದು ಉಗ್ರವಾದಂಥ ರೀತಿಯಲ್ಲಿ ಗಮನ ಸೆಳೆಯಲು ಮತ್ತು ಅವರಿಗೆ ಕಿವಿ ಹಿಂಡುವ ರೀತಿಯಲ್ಲಿ ಸ್ವತಃ ರೈತರೇ ತಮ್ಮ ಕುಟುಂಬ ಸಮೇತವಾಗಿ ಎತ್ತು ಗಾಡಿಗಳು ತೆಗೆದುಕೊಂಡು ಟ್ರ್ಯಾಕ್ಟರ್ಗಳು ತೆಗೆದುಕೊಂಡು ಇಂಥ ಸುಡು ಬಿಸಿಲಿನಲ್ಲಿ ಅಹೋರಾತ್ರಿ ಧರಣಿ ಮಾಡುವ ಮುಖಾಂತರ ಕರ್ನಾಟಕ ಇತಿಹಾಸದಲ್ಲಿ ಇವತ್ತಿನ ದಿವಸ 3 ದಿನದ ಏನು ಕಮರ್ಷಿಯಲ್ ಸ್ಟ್ರೀಟ್ ಅನ್ನುವಂಥ ಏನು ಪಟೇಲ್ ಸರ್ಕಲ್ದಿಂದ ನಮ್ಮ ಲಾವಟಿ ಪಂಪ್ವರೆಗೆ ಇವತ್ತು ಮುಖ್ಯ ರಸ್ತೆ ಬಂದ್ ಮಾಡುವ ಮುಖಾಂತರ